सुमतिभिर्नुमेजं शुभ्रकाजं सखाजं सुखमजमनपाजं मुक्त्युपाजं विमाजं गृहजमहममेजं धेजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषां नाजस्मृतिहृदयदीप्ताय हरये येन प्रादुरभाविभूमिवलये विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्भिः जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇದುವರೆಗೆ ಮೋಕ್ಷ ಸಿಗಬೇಕು ಅಂತಾದ್ರೆ ಜ್ಞಾನ ಮತ್ತೆ ಕರ್ಮ ಎರಡೂ ಸೇರ್ಕೊಂಡು ಮೋಕ್ಷ ಸಿಗತ್ತೆ ಅಂತ ಒಂದು ವಾದ ಬಂತು. ಅದಕ್ಕಿಲ್ಲ, ಹಾಗಲ್ಲ, ಜ್ಞಾನ ಬೇಕು ಯಾವುದಕ್ಕೆ? ಸಂಸಾರ ಹೋಗ್ಲಿಕ್ಕೆ. ಕರ್ಮ ಬೇಕು ನಿಜ ಜ್ಞಾನಕ್ಕೆ, ಯಾವಾಗ? ಮೋಕ್ಷದಲ್ಲಿ ಆನಂದ ಹೆಚ್ಚಾಗ್ಲಿಕ್ಕೆ ಬೇಕು ಅಂತ ಇಷ್ಟನ್ನ ಸಿದ್ಧಾಂತವನ್ನಾಗಿ ಹಿಂದೆ ತೋರಿಸಿದ್ರು. ಏನಾದ್ರು ಪ್ರಮಾಣ ಇದೆಯಾ? ಹೌದು, ಇದೆ. ತಮೇವಂ ವಿದ್ವಾನ್ ಅಮೃತಯಃ ಭವತಿ ನಾನ್ಯಃ ಪಂಥ ವಿದ್ಯತೆ ಅಯನಾಯ. ಯಾವಾಗ ನೆನ್ಪಿಟ್ಕೊಳ್ಬೇಕಾಗಿರೋ ವೇದ. ಈ ವೇದದ ಮಾತಿನಲ್ಲಿ ಸ್ಫುಟವಾಗಿ ಪುರುಷ ಸೂಕ್ತದಲ್ಲಿ ಹೇಳಿದ ಪ್ರಕಾರ ತಿಳ್ಕೊಂಡ ಒಬ್ಬ ಅಪರೋಕ್ಷ ಜ್ಞಾನಿ ದೇವರ ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗ್ತಾನೆ. ಇದು ಬಿಟ್ಟು ಬೇರೆ ಏನೂ ದಾರಿ ಇಲ್ಲ ಅಂತ ಸ್ಪಷ್ಟವಾಗಿ ಅಲ್ಲಿದೆ. ಪ್ರಮಾಣನೂ ಇಲ್ಲ ಅಂತ ಹೇಳಿದ್ರು. ಜ್ಞಾನ ಕರ್ಮ ಸೇರ್ಕೊಂಡ್ ಮೋಕ್ಷ ಕೊಡ್ಲಿಕ್ಕೆ ಪ್ರಮಾಣ ಇಲ್ಲ ಅಂತ ಹೇಳಿದ್ರು. ಎಲ್ಲ ಉಂಟು ಅಂತ ಅವರೊಂದು ಆಕ್ಷೇಪ ಮಾಡಿದ್ರು. ಅಲ್ಲಿಂದ ನೋಡ್ಬೇಕು. ಅಂಧನ್ ತಮಃ ಪ್ರವಿಶಂತಿ ಅಂತ ಇದೆ. ಅದ್ರ ಪೂರ್ಣ ಏನು? ವಿದ್ಯಾಂಚ ಅವಿದ್ಯಾಂಚ ಯೋ ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯಾಮೃತಮಶ್ನುತೆ ಅಂತ ಒಂದು ಪ್ರಮಾಣ ಇದೆ. ಅಂಧಂತಮ ಪ್ರವಿಶಂತಿ ಯೇ ವಿದ್ಯಾಂ ಉಪಾಸತೆ ತಥೋ ಯವು ಅಂತೆಲ್ಲ ಏನು ಉಪನಿಷತ್ತಿನಲ್ಲಿ ಬರುತ್ತಲ್ಲ ಮಾತು. ಯಾರು ಅವಿದ್ಯೆಯನ್ನ ಉಪಾಸನೆ ಮಾಡ್ತಾರೋ ಅಂಧಂತಮ ಪ್ರವಿಶಂತಿ, ಅವ್ರು ಅಂಧಂತಮಸ್ಸಿಗೆ ಹೋಗ್ತಾರೆ. ಯಾರು ವಿದ್ಯೆಯಲ್ಲೇ ಆಸಕ್ತರೋ ಅವ್ರಿಗೆ ಸದ್ಗತಿ ಆಗತ್ತೆ. ಇದು ಅಲ್ಲಿ ಬಂದಿರೋ ವಿಷಯ. ಇವ್ರೇನ್ ಮಾಡ್ತಾರೆ? ಅದಕ್ಕೆ ಎರಡನ್ನು ತಿಳಿಬೇಕಂತೆ ಒಬ್ಬ ವ್ಯಕ್ತಿ. ವಿದ್ಯಾಂಚ ಅವಿದ್ಯಾಂಚ ವೇದ ಉಭಯಂ ಸಹ. ಯಾವ ವ್ಯಕ್ತಿ ವೇದ ತಿಳಿತಾನೆ, ಯಾವ್ದನ್ನ? ವಿದ್ಯೆ ಅವಿದ್ಯೆ ಎರಡನ್ನೂ ತಿಳಿತಾನೆ. ಅವಿದ್ಯೆಯಿಂದ ಮೃತ್ಯುವನ್ನ ದಾಡ್ತಾನೆ, ವಿದ್ಯೆಯಿಂದ ಅಮೃತತ್ವವನ್ನ ಪಡಿತಾನೆ ಅಂತ ಇದೆ. ಹಾಗಾದ್ರೆ ವಿದ್ಯೆ ಅವಿದ್ಯೆ ಎರಡೂ ಬೇಕು ಅಂತ ಆಯ್ತು. ಯಾಕೆ ಅವಿದ್ಯೆ ಬೇಕು? ಮೃತ್ಯು ದಾಟ್ಲಿಕ್ಕೆ ಬೇಕು.
ಇನ್ನು ವಿದ್ಯೆ ಯಾಕೆ ಬೇಕು? ಮೋಕ್ಷ ಪಡಿಲಿಕ್ಕೆ ಬೇಕು. ಇಷ್ಟಿದೆ. ನಾವು ಮೃತ್ಯುವನ್ನ ದಾಟ್ತಾ ಇದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರಲ್ಲ. ಮೃತ್ಯು ದಾಟ್ಲಿಕ್ಕೆ ಅವಿದ್ಯೆ ಬೇಕು. ಅವಿದ್ಯೆ ಅಂದ್ರೆ ಏನ್ ಗೊತ್ತಾ? ಅವಿದ್ಯೆ ಅಂದ್ರೆ ಕೆಟ್ಟದಲ್ಲ. ಅವಿದ್ಯೆ ಅಂದ್ರೆ ಅಜ್ಞಾನ ಅಂತ ಅರ್ಥ ಅಲ್ಲ. ಯಾವುದು ವಿದ್ಯೆ ಅಲ್ವೋ ಅದು ಅವಿದ್ಯೆ ಅಷ್ಟೇ. ಯಾವ್ದು ವಿದ್ಯೆ ಅಲ್ಲದೆ ಇರೋದು ಅಂದ್ರೆ ವಿದ್ಯೆ ಅಂದ್ರೆ ಜ್ಞಾನ. ಜ್ಞಾನ ಅಲ್ಲದೆ ಇರೋದು ಯಾವುದು? ಕರ್ಮ ಅಂತ ಅರ್ಥ. ಹಾಗಾದ್ರೆ ಅವಿದ್ಯಾ ಅನ್ನೋ ಶಬ್ದದಿಂದ ಕರ್ಮವನ್ನು ತಗೊಳ್ಬೇಕು. ಕರ್ಮದಿಂದ ಮೃತ್ಯುವನ್ನ ದಾಟ್ತಾನೆ, ಜ್ಞಾನದಿಂದ ಮೋಕ್ಷವನ್ನು ಪಡಿತಾನೆ. ಅಂದ್ರೆ ಮೃತ್ಯು ದಾಟ್ತೆ ಮೋಕ್ಷ ಆಗತ್ತಾ? ಹಾಗಾದ್ರೆ ಏನಾಯ್ತು? ವಿದ್ಯೆ ಅವಿದ್ಯೆ ಎರಡು ಉಭಯಂ ಸಹ ಅಂತ ಅಲ್ಲಿದೆ ಸ್ಪಷ್ಟ. ಎರಡು ಜೊತೆಗೆ ಬೇಕು ಅಂತ ಅರ್ಥ. ಎರಡು ಜೊತೆಗಿದ್ದಾಗಲೇ ನಿಮಗೆ ಮೋಕ್ಷ ಸಿಗೋದು ಅಂತ ಸ್ಪಷ್ಟವಾಗಿ ಪ್ರಮಾಣ ಇದ್ಮೇಲೆ ನೀವು ಪ್ರಮಾಣ ಇಲ್ಲ ಇಲ್ಲ ಅಂತ ಹೇಗೆ ಹೇಳ್ತೀರಿ? ನೋಡಿ, ಆ ವೇದಕ್ಕೆ ಬೇರೆನೆ ಅರ್ಥ ಇದೆ, ನೀವು ಹೇಳ್ದಾಗ ಅಲ್ಲ ಅಂತ ನಾವು ಬೇರೆ ರೀತಿ ಅದಕ್ಕೆ ಅರ್ಥವನ್ನ ಹೇಳಿ ವಿವರಿಸಿದೀವಿ ಅಂತ. ಅದನ್ನ ನಾವು ಮುಂದೆ ನೋಡ್ತೀವಿ ವ್ಯಾಖ್ಯಾನಗಳಲ್ಲಿ. ಅದ್ರ ಮುಂಚೆ ಇನ್ನೊಂದು ಶ್ಲೋಕ ಬಂದಿದೆ ಇಲ್ಲಿ. ಈ ವಿದ್ಯೆ ಮತ್ತೆ ಈ ಕರ್ಮ ಇದೆಯಲ್ಲ, ಎರಡು ಬೇಕೇ ಬೇಕು ಒಬ್ಬ ವ್ಯಕ್ತಿಗೆ. ಎರಡಲ್ಲಿ ಒಂದಿಲ್ಲದೆ ಆದ್ರೂ ಲಾಸ್. ಇದು ರಥದ ಎರಡು ಚಕ್ರ ತರ. ಒಂದ್ ಚಕ್ರ ಇಲ್ಲದೆ ಆದ್ರೂ ರಥ ನಡೆಯಲ್ಲ. ಕರ್ಮ ಮತ್ತೆ ವಿದ್ಯೆ ಬೇಕು, ಜ್ಞಾನ. ಈ ಕರ್ಮ ಜ್ಞಾನಗಳು ಇಲ್ಲದೆ ಹೋದ್ರೆ ಆಗ ಮೋಕ್ಷಕ್ಕೆ ಅವನು ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೊಂದು ಶ್ಲೋಕವನ್ನ ಕೊಡ್ತಾನೆ. ಉದಾಹರಣೆಗೆ, ಯಥಾ ಅನ್ನಂ ಮಧು ಸಂಯುಕ್ತಂ ಮಧು ಚಾನ್ನೇನ ಸಂಯುತಂ ಏವಂ ತಪಶ್ಚ ವಿದ್ಯಾ ಚ ಸಂಯುಕ್ತೆ ಭೇಷಜಂ ಮಹತ್. ದೊಡ್ಡ ಔಷಧಿ ಅಂತೆ. ಯಾವುದು? ವಿದ್ಯೆ ಮತ್ತೆ ತಪಸ್ಸು. ತಪಸ್ಸು ಅಂದ್ರೆ ಕರ್ಮ ಅಂತ ಅರ್ಥ. ಆಗ ನೀವು ಮಾಡುವಂತಹ ತಪಸ್ಸು ಕರ್ಮಾಚರಣೆ, ಹಾಗೆ ತಿಳಿಯುವಂತಹ ಯಾವ ಯಾವ ವಿಷಯ ಅಂದ್ರೆ ವಿದ್ಯಾ ಪ್ರಾಪ್ತಿ ಏನಿದೆ, ಜ್ಞಾನ, ಈ ಜ್ಞಾನ ಮತ್ತೆ ತಪಸ್ಸು ಸೇರ್ಕೊಂಡಾಗ ಸಂಯುಕ್ತೆ ಮಹತ್ ಭೇಷ, ದೊಡ್ಡ ಔಷಧಿ ಆಗುತ್ತೆ. ಯಾವ್ದಕ್ಕೆ? ಮೋಕ್ಷಕ್ಕೆ. ಅಂದ್ರೆ ಮೋಕ್ಷ ಸಿಗಬೇಕು ಅಂದ್ರೆ ಈ ಸಂಸಾರ ಅನ್ನೋ ರೋಗ ಹೋಗ್ಬೇಕು. ಸಂಸಾರ ರೋಗ ಹೋಗ್ಲಿಕ್ಕೆ ದೊಡ್ಡ ಔಷಧಿ ಸಂಯುಕ್ತೆ, ಎರಡೂ ಸೇರಿದ ಜ್ಞಾನ ಅಂದ್ರೆ ಎರಡು ಸೇರ್ಕೊಂಡಿರ್ಬೇಕು. ಯಾವುದು? ಜ್ಞಾನ ಮತ್ತೆ ಕರ್ಮ. ಇದು ದೊಡ್ಡ ಔಷಧಿ ಸಂಸಾರದಿಂದ ಹೋಗ್ಲಿಕ್ಕೆ, ಮೋಕ್ಷವನ್ನು ಪಡಿಲಿಕ್ಕೆ. ಇದು ಹೇಗಾಯ್ತು ಅಂದ್ರೆ, ಯಥಾ ಅನ್ನಂ ಮಧು ಸಂಯುಕ್ತಂ ಮಧು ಚ ಅನ್ನೇನ ಸಂಯುತಂ. ಅನ್ನ ಬರೀ ಇದ್ರೆ ಉಪಯೋಗನ? ಅದಕ್ಕೆ ಜೇನುತುಪ್ಪ ಸೇರ್ಕೊಂಡಿದೆ. ಅಂದ್ರೆ ಅನ್ನ ಅಂತಂದ್ರೆ ಬರೀ ಈ ಮಾಮೂಲಿ ಅನ್ನ ಅಂತಲ್ಲ, ಒಟ್ಟು ಜೇನುತುಪ್ಪ ಯಾವ್ದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂಥದ್ದು ಅನ್ನ. ಅನ್ನದ ಜೊತೆಗೆ ಜೇನುತುಪ್ಪ, ಜೇನುತುಪ್ಪದ ಜೊತೆಗೆ ಅನ್ನ. ಬರೀ ಅನ್ನನೂ ಚೆನ್ನಾಗಿರಲ್ಲ, ಬರೀ ಜೇನುತುಪ್ಪನೂ ಚೆನ್ನಾಗಿರಲ್ಲ. ಎರಡು ಮಿಕ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೆ ಕೇವಲ ತಪಸ್ಸು ಉಪಯೋಗಿ ಅಲ್ಲ, ಕೇವಲ ಜ್ಞಾನವೂ ಉಪಯೋಗಿ ಇಲ್ಲ. ಎರಡೂ ಇದ್ದಾಗ ಅದು ಶ್ರೇಷ್ಠ ಔಷಧ. ಔಷಧ ಆಗಲ್ಲ ಅಂತಿಲ್ಲ, ಬರೀ ಜೇನುತುಪ್ಪ ತಗೊಂಡು ಅದೊಂಥರ, ಬರೀ ಅನ್ನ ತಗೊಂಡು ಒಂಥರ, ಸೇರ್ಕೊಂಡು ತಗೊಂಡಾಗ ಅದಕ್ಕೆ ಬೇರೆ ಒಂದು ಪರಿಣಾಮ. ಆ ಪರಿಣಾಮ ಬೇಕು ಅಂದ್ರೆ ನೀವು ಎರಡು ಸೇರಿಸ್ಕೊಳ್ಳಿ. ಹಾಗೆ ಕರ್ಮ ಇದ್ದು ಬರೀ ಜ್ಞಾನ ಇದ್ದು ಪ್ರತ್ಯೇಕವಾಗಿ ಮಾಡ್ತೀವಿ, ಇಲ್ಲ ಅಂತಿಲ್ಲ, ಫಲ ಸಿಗಲ್ಲ ಅಂತಲ್ಲ. ನಿಮಗೆ ದೊಡ್ಡ ಔಷಧಿ ಸಿಗ್ಬೇಕಾ, ದೊಡ್ಡ ಫಲ ಸಿಗ್ಬೇಕಾ, ಸೇರಿಸ್ಕೊಳ್ಳಿ ಎರಡು ಅಂತ. ಹೀಗೆ ಪ್ರಮಾಣಗಳೆಲ್ಲ ಇದೆಯಲ್ವಾ ಅಂತ ಒಂದು ಪ್ರಶ್ನೆ. ಆದ್ರೆ ಇದ್ರಲ್ಲಿ ಏನು ಹೇಳ್ತಾ ಇದಾರೆ ಗೊತ್ತಾ? ವಿದ್ಯಾ ಅನ್ನೋದಕ್ಕೆ ಈ ವಿದ್ಯೆ ಅಲ್ಲ. ಇಲ್ಲೆಲ್ಲ ಯಾವ ವಿದ್ಯೆ ಬಗ್ಗೆ ಮಾತಾಡ್ತಾ ಇದೀವಿ? ಯಾವ ಜ್ಞಾನದ ಬಗ್ಗೆ? ಅಪರೋಕ್ಷ ಜ್ಞಾನದ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ಒಬ್ಬ ಮನುಷ್ಯ ತಾನು ಏನ್ ಸಂಪಾದನೆ ಮಾಡ್ಬೇಕು, ಈ ಶಾಸ್ತ್ರ ಎಲ್ಲ ಓದಿ ಧ್ಯಾನ ಮಾಡಿ ಆ ಅಪರೋಕ್ಷ ಜ್ಞಾನದ ಬಗ್ಗೆ ಹೇಳ್ತಾ ಇದೀವಿ. ಅದಕ್ಕೆ ಕರ್ಮದ ಅವಶ್ಯಕತೆ ಇಲ್ಲ. ದೇವರನ್ನ ಕಂಡ ಮೇಲೆ ಕರ್ಮ ಅವಶ್ಯಕತೆ ಬರಲ್ಲ. ಅಲ್ಲಿ ಜ್ಞಾನ ಬಂತು ಸಾಕು, ಮುಂದಕ್ಕೆ ಹೋಗ್ತಾನೆ. ಆಮೇಲೆ ಕರ್ಮ ಮಾಡಿ ಆನಂದ ಹೆಚ್ಚಿಗೆ ಮಾಡ್ಕೊಳ್ಳೋದು ಅದು ಬೇರೆ ಮೋಕ್ಷದಲ್ಲಿ. ಅಪರೋಕ್ಷ ಜ್ಞಾನ ಬರೋ ಮುಂಚೆ ಮಾತಾಡಿದ್ರೆ ಓಕೆ, ಅದ್ ಸರಿ. ಯಾಕೆ? ಮುಂಚೆ ಏನಾಗತ್ತೆ ಅಂದ್ರೆ, ಈಗ ಶಾಸ್ತ್ರಜ್ಞಾನ ನಾವು ಪಡಿಬೇಕು, ಪಾಠ ಪ್ರವಚನ ಇದನ್ನೆಲ್ಲ ಕೇಳ್ತೀವಿ, ಒಂದಿಷ್ಟು ಜ್ಞಾನ ಪಡ್ಕೊಂಡು ಇಷ್ಟೇ ಸಾಲಲ್ಲ, ಕರ್ಮಾಚರಣೆನೂ ಬೇಕು. ಅಂದ್ರೆ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ, ಶಾಸ್ತ್ರ ಪಾಠವನ್ನು ಓದ್ತಾ, ಅಂದ್ರೆ ಶಾಸ್ತ್ರಾಧ್ಯಯನವನ್ನ ಮಾಡ್ತಾ, ಶಾಸ್ತ್ರ ಪಾಠವನ್ನ ಕೇಳ್ತಾ, ಶಾಸ್ತ್ರ ಪ್ರವಚನಗಳನ್ನ ಕೇಳ್ತಾ ಇರ್ಬೇಕು. ಈಗ ತಪಶ್ಚ ವಿದ್ಯಾಚ ಎರಡೂ ಸೇರ್ಕೊಂಡ್ರೆ ಒಂದ್ ಒಳ್ಳೆ ಜ್ಞಾನ ಬರುತ್ತೆ. ಮುಂದಕ್ಕೆ ಅಪರೋಕ್ಷ ಜ್ಞಾನ ಬರ್ಲಿಕ್ಕೆ ಇದು ಕಾರಣ ಆಗುತ್ತೆ. ಈಗ ನಾವು ಧರ್ಮಾಚರಣೆ ಬೇಡ ಸಾಕು ಕೇಳ್ಕೊಂಡು ಇದ್ ಬಿಡ್ತೀವಿ, ಓದ್ತೀವಿ, ಆಗಲ್ಲ. ಆದ್ರಿಂದ ಧರ್ಮಾಚರಣೆನೂ ಬೇಕು. ಇನ್ನು ಬರೀ ಧರ್ಮಾಚರಣೆ ಮಾಡ್ತಾ ಕೂತ್ಕೊಳ್ಳೋಣ, ಸಾಕು ಕರ್ಮಾನುಷ್ಠಾನ, ಶಾಸ್ತ್ರ ಪಾಠ ಬೇಡ, ಅದ್ ಬೇಡ ಇದ್ ಬೇಡ, ಉಪಯೋಗ ಇಲ್ಲ. ನಿಮಗೆ ಎರಡೂ ಸೇರಿದ್ರೆ ಅಪರೋಕ್ಷ ಜ್ಞಾನ ಬರುತ್ತೆ, ಮುಂದೆ ಅವಕಾಶ ಇದೆ. ಇಲ್ಲಾಂದ್ರೆ ಎರಡೂ ಸೇರದೆ ಇದ್ರೆ ಅಪರೋಕ್ಷ ಜ್ಞಾನ ಬರಲ್ಲ. ಅದರಿಂದ ಈ ಪರೋಕ್ಷ ಜ್ಞಾನ ವಿಷಯತ್ವ ಅದೆಲ್ಲ ಪರೋಕ್ಷ ಜ್ಞಾನದ ಬಗ್ಗೆ ಹೇಳ್ತಾ ಇದೆ ಅಷ್ಟೇ. ಹಾಗಾಗಿ ಅಪರೋಕ್ಷ ಜ್ಞಾನದ ಬಗ್ಗೆ ನಾವು ಹೇಳ್ತಾ ಇರೋದು, ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕರ್ಮ ಬೇಕು ಅಂತ. ಇಲ್ಲಿಯವರೆಗೆ ಈ ಮೋಕ್ಷ
ಉಪಯೋಗಿಯಾದ ಜ್ಞಾನ ಕರ್ಮ ಸಮುಚ್ಚಯವಾದ ಅಂತ ಇದಕ್ಕೆ ಹೆಸರು ಕರೀತಾರೆ. ಜ್ಞಾನ ಕರ್ಮ ಸಮುಚ್ಚಯವಾದ, ದೊಡ್ಡ ವಿಚಾರ. ವಾದ ಅಂದ್ರೆ ವಿಚಾರ. ಯಾವುದ್ರ ಬಗ್ಗೆ ವಿಚಾರ? ಜ್ಞಾನ ಕರ್ಮಗಳು ಎರಡೂ ಸೇರಿ ಮೋಕ್ಷ ತಂದು ಕೊಡುತ್ತೆ ಅನ್ನೋ ವಿಚಾರ. ಇದಕ್ಕೆ ಜ್ಞಾನ ಕರ್ಮ ಸಮುಚ್ಚಯವಾದ, ಸಮುಚ್ಚಯ ವಿಚಾರ ಅಂತ ಕರೀತಾರೆ. ಇದು ಸರಿ ಇಲ್ಲ ಅಂತ ನಮ್ಮ ಸಿದ್ಧಾಂತ. ಅದನ್ನ ಈಗಾಗಲೇ ಖಂಡನೆ ಮಾಡಾಯ್ತು. ಇನ್ನು ಮಾಯಾವಾದಿನೋ ವದಂತಿ, ಮಾಯಾವಾದಿಗಳು ಅಂದ್ರೆ ಅದ್ವೈತ ಮತದವರು. ಅದ್ವೈತಿಗಳು ಏನ್ ಹೇಳ್ತಾರೆ? ಮೋಕ್ಷಕ್ಕೆ ಏನು ಉಪಾಯ ಅಂತ ಅವರ ಸಿದ್ಧಾಂತದಲ್ಲಿ ಏನಿದೆ, ಅಲ್ಲಿ ಮೋಕ್ಷ ಅಂದ್ರೆ ಏನು, ಅದನ್ನು ಪಡೆಯೋದು ಹೇಗೆ, ಅವ್ರೇನು ಹೇಳ್ತಾರೆ, ಅದು ಸರಿ ಇಲ್ಲ ಅಂತ ಮುಂದೆ ಖಂಡನೆ ಮಾಡ್ತಾರೆ. ಬರೀ ಅದ್ವೈತಿಗಳ ಖಂಡನೆ ಅಷ್ಟೇ ಇಲ್ಲ ಇಲ್ಲಿ. ಈಗಾಗಲೇ ನಾವು ಅನೇಕ ಮತ ಖಂಡನೆ ನೋಡಿದೀವಿ. ಅದ್ರ ಜೊತೆಗೆ ಇವ್ರನ್ನ ಕೊನೆಯದಾಗಿ ಈಗ ಖಂಡನೆ ಮಾಡ್ತಾ ಇದ್ದಾರೆ. ಹೇಗೆ? ಇಲ್ಲಿ ಆಚಾರ್ಯರ ಶ್ಲೋಕ, ಅನ್ಯಥೋಪಾಸನಮಪಿ ತಮೇವ ಮಿತಿ ವಾದಿನಿ ನಿವಾರಯತ್ಯಾದರೇಣ. ಅನ್ಯಥೋಪಾಸನೆ ತುಂಬಾ ಕೆಟ್ಟದ್ದು. ಉಪಾಸನೆ ದೇವರ ಬಗ್ಗೆ ಸರಿ ಮಾಡಿ, ತಪ್ಪಾಗಿ ಮಾಡ್ಲಿಕ್ಕೆ ಹೋಗ್ಬಿಡಿ. ಅನ್ಯಥೋಪಾಸನೆ ಮಾಡಿದ್ರೆ ನರಕ ಅಂತ ಹೇಳಿದ್ದಾರೆ, ಅನ್ಹಂತ ಬಸ್ಸು ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಸಹಸ್ರ ಶೀರ್ಷ ಪುರುಷ ಅಂತ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಭೇದ. ಎಲ್ಲಾ ದೇವತೆಗಳು ಅವನಿಗೆ ಶರಣು, ತಾರತಮ್ಯ ಸಿದ್ಧಾಂತ ಇದೆ. ಇಷ್ಟೆಲ್ಲ ಇದ್ದು ಜ್ಞಾನವನ್ನ ಪಡ್ಕೊಂಡು ನಾವು ಧ್ಯಾನ ಮಾಡಿದ್ರೆ ಅದು ಅನ್ಯಥಾ ಧ್ಯಾನ ಆಗಲ್ಲ, ಅನ್ಯಥೋಪಾಸನೆ ಆಗಲ್ಲ. ಇಲ್ಲ, ಅನ್ಯಥೋಪಾಸನೆ ಆಗತ್ತೆ. ಅದನ್ನ ಮಾಡಬಾರ್ದು ಅಂತ ವೇದವಾಕ್ಯ ಸ್ಪಷ್ಟವಾಗಿ ಹೇಳಿದೆ. ಅದರಿಂದ ಅವ್ರ ಸಿದ್ಧಾಂತ ಸರಿ ಇಲ್ಲ. ಅದನ್ನ ಆರೋಪಿತ ಉಪಾಸನೆ ಒಳ್ಳೇದಲ್ಲ. ಇದ್ದಾಗ ಉಪಾಸನೆ ಮಾಡ್ಬೇಕು, ಏನೇನೋ ಉಪಾಸನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗೊತ್ತಿಲ್ಲ ಅಂದ್ರೆ ಸುಮ್ನಿರೋದ್ ವಾಸಿ, ತಪ್ಪಾಗಿ ಮಾಡೋದು ಬಹಳ ಅನುಚಿತ. ಅದನ್ನ ಬಿಡಿಸ್ತಾ ಹೋಗ್ತಾರೆ. ಮಾಯಾವಾದಿನೋ ವದಂತಿ, ಇವ್ರೇನ್ ಹೇಳ್ತಾರೆ? ದ್ವಿವಿಧೋ ಮೋಕ್ಷ, ಎರಡು ತರ ಮೋಕ್ಷ ಅಂತ ಹೇಳ್ತಾರೆ. ಒಂದು ಪರಮೋಕ್ಷ, ಅಪರಮೋಕ್ಷ ಇವರ ಸಿದ್ಧಾಂತದಲ್ಲಿ. ಅಪರ ಅಂದ್ರೆ ಯಾವುದು? ಅಪರ ಅಂದ್ರೆ ಸ್ವಲ್ಪ ಗ್ರೇಡ್ ಕಡಿಮೆ ಅಂತ ಅರ್ಥ, ಕಡಿಮೆ ಗ್ರೇಡ್. ಪರ ಅಂದ್ರೆ ತುಂಬಾ ಚೆನ್ನಾಗಿರೋದು ಅಂತ ಅರ್ಥ. ಯಾವ್ದು ಅಪರ ಅಂದ್ರೆ? ವೈಕುಂಠ ಸತ್ಯಲೋಕಾದಿ ಪ್ರಾಪ್ತಿ ಲಕ್ಷಣ. ನೀವು ವೈಕುಂಠ ಪಡೆಯೋದು ಅಷ್ಟೊಂದು ಉತ್ತಮ ಅಲ್ಲ, ಉತ್ತಮ ಅಷ್ಟೊಂದಲ್ಲ. ಭೂಲೋಕದಲ್ಲಿ ಇಲ್ದೇ ಇರೋದು ವಾಸಿ, ಭೂಲೋಕದಲ್ಲಿ ಇರೋದಕ್ಕಿಂತ ಅದು ವಾಸಿ. ಅದರಿಂದ ವೈಕುಂಠ, ಸತ್ಯಲೋಕ, ಈ ತರದ ಅನೇಕ ಲೋಕಗಳನ್ನ ಪಡೆಯೋದು ಇದು ಒಂದು ಮೋಕ್ಷ ಅಂತ ಕರೀತಾರೆ. ಇದಕ್ಕೆ ಅಪರಮೋಕ್ಷ ಅಂತ ಕರೀತಾರೆ. ಪರಮೋಕ್ಷ ಅಂದ್ರೆ ಯಾವುದು? ಬರೀತಾರೆ, ಪರಸ್ತು ಅವಿದ್ಯಾ ಅಸ್ತಮಯೇ ಸತಿ ಅದ್ವೈತ ಬ್ರಹ್ಮಾವಸ್ಥಾನ ರೂಪ. ಈಗ ನಮಗೆ ಅವಿದ್ಯೆ ಇದೆ, ಸಂಸಾರಕ್ಕೆ ಬಂದಿರೋದೇ ನಾವು ಅವಿದ್ಯೆಯಿಂದ. ಈ ಅವಿದ್ಯೆ ಹೋಗ್ಬೇಕು ನಮ್ಮಿಂದ, ಅಂದ್ರೆ ಅಜ್ಞಾನ. ಇದಕ್ಕೆ ಮೂಲಾಜ್ಞಾನ ಅಂತ ಕರೀತಾರೆ, ಈ ಮಾಮೂಲಿ ಅಜ್ಞಾನ ಅಲ್ಲ. ಈಗ ನಮ್ ದಿವ್ಸವಿಡೀ ಮರ್ತ್ ಹೋಗ್ಬಿಡತ್ತೆ, ನೆನಪಾಗಲ್ಲ. ಅಥವಾ ನಾನು ಏನ್ ಹೇಳಿದ್ದೆ ಅವತ್ತು ನೆನಪಿಸೋ ಅಂತ ಹೇಳ್ತಾ ಇರ್ತೀವಿ. ಅಥವಾ ಯಾವ್ದೋ ಒಂದು ಪುಸ್ತಕ ಓದ್ತೀವಿ, ಏನೋ ಅರ್ಥ ಆಗ್ಲಿಲ್ಲ, ಅಜ್ಞಾನ ಇದೆ. ಈ ಅಜ್ಞಾನ ಕಾಮನ್, ಇದು ಎಲ್ರಿಗೂ ಇರುತ್ತೆ. ಈ ಅಜ್ಞಾನ ಅಷ್ಟು ಬಾಧಕ ಆಗಲ್ಲ. ಈ ಅಜ್ಞಾನ ವಾರಣೆ ಮಾಡ್ಕೊಳ್ಬೇಕು ನಿಜ. ಆದ್ರೆ ನಮ್ಗೆ ಈ ಎಲ್ಲ ಅಜ್ಞಾನ ಹೋದ್ರೂ ಒಂದು ಅಜ್ಞಾನ ಇದೆ, ಅದಿರೋದನ್ನ ನಾವು ಸಂಸಾರದಲ್ಲಿ ಇದೀವಿ ಇನ್ನು. ಆ ಅಜ್ಞಾನ ಹೋಗ್ಬೇಕು, ಅದಕ್ಕೆ ಮೂಲಾಜ್ಞಾನ ಅಂತ ಕರೀತಾರೆ. ಆ ಮೂಲ ಅಜ್ಞಾನ ಹೋಗೋವರೆಗೂ ನಾವು ಸಂಸಾರದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆ ಮೂಲಾಜ್ಞಾನ ಹೇಗೆ ಹೋಗುತ್ತೆ ಅಂದ್ರೆ, ಇವ್ರು ಹೇಳ್ತಾರೆ ಶಾಸ್ತ್ರಾಭ್ಯಾಸದಿಂದ ಹೋಗುತ್ತೆ. ಶಾಸ್ತ್ರ ಅಧ್ಯಯನ ಮಾಡಿ ಮಾಡಿ ಅವನಿಗೆ ಮೂಲ ಅಜ್ಞಾನ ಹೋದಾಗ ಮೋಕ್ಷ ಸಿಗತ್ತೆ. ಎಂಥ ಮೋಕ್ಷ ಸಿಗತ್ತೆ? ಅದ್ವೈತ ಬ್ರಹ್ಮಾವಸ್ಥಾನ. ಅದ್ವೈತ ಬ್ರಹ್ಮಾವಸ್ಥಾನ ಅಂದ್ರೆ ಮೋಕ್ಷದಲ್ಲಿ ಉಳಿಯೋನೊಬ್ನೆ ಬ್ರಹ್ಮ, ಅದ್ವೈತ ಬ್ರಹ್ಮ ಅಂತ ಕರೀತಾರೆ. ಎರಡನೇ ವಸ್ತು ಇಲ್ಲದ ಬ್ರಹ್ಮ, ಅವನ ಸ್ಥಿತಿ ಏನಿದೆ ಅದೇ ಅದ್ವೈತ ಬ್ರಹ್ಮಾವಸ್ಥಿತಿ, ಇದೇ ಮೋಕ್ಷ. ಅಂದ್ರೆ ಈಗೆಲ್ಲ ಅನೇಕರಿದ್ದೀವಿ ನಾವು, ಅನಂತ ಪಟ್ಟು ಜೀವರಿದ್ದೀವಿ. ಇದು ಯಾವುದು ಸರಿ ಇಲ್ಲ. ಮೇಲಕ್ಕೆ ಅದ್ವೈತ ಬ್ರಹ್ಮನಾಗಿ ಕೂಡ್ಬೇಕು ನಾವು. ಕೂತ್ರೆ ಆಗ ನಾವು ಮೋಕ್ಷ ಸಿಕ್ಕಿದೆ ಅಂತ ಅರ್ಥ. ಅದ್ವೈತ ಬ್ರಹ್ಮನಾಗಿ ಕೂಡೋದು ಅಂದ್ರೆ ಒಬ್ಬನೇ ಕೂಡೋದು ಅಂತ ಅರ್ಥ. ಮೋಕ್ಷದಲ್ಲಿ ಯಾರ ನಿಮ್ಮ ಅಕ್ಕಪಕ್ಕ ಇದಾರ? ಇಲ್ಲ, ಯಾರು ಇಲ್ಲ. ಅದ್ವೈತ, ದ್ವೈತ ಇರಲ್ಲ, ಎರಡನೇದಿರಲ್ಲ. ಹಾಗೆ ಒಂದು ಬ್ರಹ್ಮನಾಗಿ ಕೂತಿರೋದು, ನಿರ್ಗುಣ ಬ್ರಹ್ಮನಾಗಿ ಅಂತ ಅರ್ಥ. ಇದನ್ನ ಮೋಕ್ಷ ಅಂತ ಕರೀತಾರೆ. ಸರಿ, ಈ ಮೋಕ್ಷ ಎರಡು ತರ ಮೋಕ್ಷ ಹೇಳಿದ್ರಲ್ಲ, ಈ ಎರಡ್ ತರ ಮೋಕ್ಷ ಪಡಿಲಿಕ್ಕೆ ಏನ್ ಮಾಡ್ಬೇಕು ಹೇಳಿ? ಮೊದಲು ವೈಕುಂಠ, ಸತ್ಯಲೋಕ ಇದಕ್ಕೆಲ್ಲ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಆಮೇಲೆ ಈ ಅವಿದ್ಯೆ ಹೋಗಿ ಅದ್ವೈತ ಬ್ರಹ್ಮ ಸ್ಥಿತಿಗೆ ಹೋಗ್ಬೇಕಲ್ಲ, ಅದ್ವೈತ ಬ್ರಹ್ಮನ ಸ್ಥಿತಿಗೆ, ಅದನ್ನ ತಲುಪಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಈ ಎರಡು ಮೋಕ್ಷಕ್ಕೆ ಸಾಧನ ಏನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳಿದ್ರು,
ಪ್ರತೀಕಾದಿ ವಿಷಯಂ ಅನ್ಯಥೋಪಾಸನಂ ಅಪರಸ್ಯ ಸಾಧನಂ. ಅಪರ ಮೋಕ್ಷ ಯಾವಾಗ ಸಿಗತ್ತೆ ಅಂದ್ರೆ, ವೈಕುಂಠ ಸತ್ಯಲೋಕ ಇದೆಲ್ಲ ಯಾವಾಗ ಸಿಗತ್ತೆ ಅಂದ್ರೆ, ಪ್ರತೀಕವನ್ನ ಬ್ರಹ್ಮ ಅಂತ ಉಪಾಸನೆ ಮಾಡ್ಬೇಕು. ಪ್ರತೀಕವನ್ನ ಬ್ರಹ್ಮ ಅಂತ ಉಪಾಸನೆ ಮಾಡ್ಬೇಕು ಅಂದ್ರೆ ಇದಕ್ಕೇನ್ ಅರ್ಥ ಅಂದ್ರೆ, ಸ್ವಲ್ಪ ವಿವರಣೆ ಕೊಡ್ಬೇಕು ಇದಕ್ಕೆ. ಪ್ರತೀಕ ಅಂದ್ರೆ ಗೊತ್ತು ನಮಗೆ. ಈಗ ನಾವು ಅಗ್ನಿಯಲ್ಲಿ ದೇವರ ಆರಾಧನೆ ಮಾಡ್ತೀವಿ, ದೇವತಾರಾಧನೆ. ಹೋಮದಲ್ಲಿ ಅಗ್ನಿ ಪ್ರತೀಕ. ಆ ಅಗ್ನಿ ಅನ್ನೋ ಪ್ರತೀಕದ ಒಳಗಡೆ ದೇವರನ್ನ ಕಾಣ್ತೀವಿ, ದೇವತೆಗಳನ್ನ ಕಾಣ್ತೀವಿ. ಮನೆಗಳಲ್ಲಿ ಪ್ರತಿಮೆ ಒಳಗಡೆ ದೇವರು, ಸಾಲಿಗ್ರಾಮದ ಒಳಗಡೆ ದೇವರು, ಇದೆಲ್ಲ ಪ್ರತೀಕ. ಸನ್ಯಾಸಿಗಳು ಬಂದ್ರೆ ಅವರೇ ಪ್ರತೀಕ ದೇವರಿಗೆ. ಹೀಗೆ ಪ್ರತೀಕಗಳ ಒಳಗಡೆ ದೇವರ ಚಿಂತನೆ. ಪ್ರತೀಕನೇ ದೇವರಲ್ಲ, ಅದನ್ನ ಸಾಲಿಗ್ರಾಮನೇ ದೇವರಲ್ಲ, ಸಾಲಿಗ್ರಾಮದ ಒಳಗಡೆ ದೇವರು. ಇದು 4ನೇ ಅಧ್ಯಾಯದಲ್ಲಿ ಜಯತೀರ್ಥರು ಹೇಳ್ತಾರೆ. ಏತೇನ ಸಾಲಗ್ರಾಮಾದೌ ಅಂತಾನೆ ಶಬ್ದ ಬಳಸ್ತಾರೆ. ಏತೇನ ಸಾಲಗ್ರಾಮಾದೌ ವಿಷ್ಣುವಾದಿ ಪ್ರತಿಪತ್ತಿರಪಿ ಪರಾಸ್ತಾ ವೇದಿತವ್ಯ. ವಿಷ್ಣುವಾದಿ ಪ್ರತಿಪತ್ತಿರಪಿ ಪರಾಸ್ತಾ ವೇದಿತವ್ಯ ಅಂದ್ರೆ, ಸಾಲಿಗ್ರಾಮವನ್ನು ನೋಡ್ಕೊಂಡು, ಸಾಲಿಗ್ರಾಮ ನಾವು ಕನ್ನಡದಲ್ಲಿ ಹೇಳ್ತೀವಿ, ಸಂಸ್ಕೃತದಲ್ಲಿ ಸಾಲಗ್ರಾಮ ಅಂತ ಕರೀತಾರೆ. ಸಾಲಗ್ರಾಮ ನೋಡ್ಕೊಂಡು ದೇವರೇ ಅದು, ವಿಷ್ಣುರೇವ ಸಾಲಗ್ರಾಮ, ಮತ್ತೆ ಪ್ರತಿಮಾಯೇವ ವಿಷ್ಣು ಅಂತ ಅದೇ ಅಂದ್ರೆ ಪ್ರತಿಮೆನೇ ವಿಷ್ಣು, ಸಾಲಿಗ್ರಾಮನೇ ವಿಷ್ಣು ಅನ್ಕೊಂಡ್ರೆ ಇದು ಸರಿ ಇಲ್ಲ, ಇದನ್ನ ಖಂಡನೆ ಮಾಡ್ಬೇಕು ಅಂತ ಅದ್ವೈತ ಮತದ ಖಂಡನೆಯನ್ನು ಅಲ್ಲಿ ಮಾಡಿದ್ದಾರೆ 4ನೇ ಅಧ್ಯಾಯದಲ್ಲಿ. ಈ ವಿಷಯದ ಬಗ್ಗೆ ಎಲ್ಲ ಅಲ್ಲಿ ಇನ್ನೂ ಚೆನ್ನಾಗಿ ವಿಷಯ ಅರ್ಥ ಆಗುತ್ತೆ. ಅದರ ಮುಂಚೆ ಇಲ್ಲಿ ಅದನ್ನೇ ಹೇಳ್ತಾರೆ. ಪ್ರತೀಕವನ್ನ ಬ್ರಹ್ಮ ಅಂತ ಧ್ಯಾನ ಮಾಡ್ಬೇಕು ಅಂದ್ರೆ, ನಾವೇನ್ ಬೇಡ ಅಂತ ಹೇಳ್ತೀವೋ ಇವ್ರು ಅದನ್ನ ಬೇಕು ಅಂತ ಹೇಳ್ತಾರೆ. ಮೋಕ್ಷಕ್ಕೆ, ವೈಕುಂಠ ಸತ್ಯಲೋಕ ಪಡಿಲಿಕ್ಕೆ ಇವ್ರು ಹೇಳೋದೇನಂದ್ರೆ, ಹೌದು ಪ್ರತೀಕವನ್ನೇ ದೇವ್ರು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಪ್ರತೀಕವನ್ನು ದೇವ್ರು ಅಂತ ತಿಳ್ಕೊಳ್ಬೇಡಿ, ಪ್ರತೀಕದಲ್ಲಿ ದೇವರನ್ನ ಕಾಣಿ ನಾವು, ನಮ್ಮ ವಾದ, ಮಧ್ವಾಚಾರ್ಯರ ವಾದ. ಇವರು ಇಲ್ಲ ಪ್ರತೀಕವನ್ನೇ ದೇವ್ರು ಅಂತ ತಿಳ್ಕೊಳ್ಳಿ, ಪ್ರತಿಮೆಯನ್ನೇ ದೇವ್ರು ಅಂತ ತಿಳ್ಕೊಳ್ಳಿ. ಅದಕ್ಕೆ ಒಂದು ಪ್ರತೀಕ ಯಾವುದು? ಮನಸ್ಸು, ಮಾತು, ಇಂದ್ರಿಯ, ಮನೋ ಬ್ರಹ್ಮೇತ್ಯುಪಾಸೀತ, ವಾಚಂ ಬ್ರಹ್ಮೇತ್ಯುಪಾಸೀತ, ನಾಮ ಬ್ರಹ್ಮೇತ್ಯುಪಾಸೀತ ಎಲ್ಲ ಉಪನಿಷತ್ ಮಾತುಗಳಿದು. ಅದೇನು ಅದ್ವೈತಿಗಳ ಮಾತಲ್ಲ, ಉಪನಿಷತ್ತುಗಳಲ್ಲಿ ಬರುತ್ತೆ. ಅದಕ್ಕೆ ಬೇರೆ ಅರ್ಥ ಮಾಡ್ಬೇಕು. ಅವ್ರು ಬೇರೆ ಅರ್ಥ ಮಾಡ್ಕೊಂಡ್ಬಿಟ್ರು. ಅವ್ರಂತಾರೆ ಶಬ್ದನೇ ಬ್ರಹ್ಮ, ನಮ್ಮ ಮಾತೇ ಬ್ರಹ್ಮ, ಮತ್ತೆ ಇಂದ್ರಿಯವೇ ಬ್ರಹ್ಮ, ಎಲ್ಲ ಪ್ರತೀಕವನ್ನೇ ಬ್ರಹ್ಮ 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 ಅಂತ ಧ್ಯಾನ ಮಾಡಿ, ಎಲ್ಲವನ್ನು ಬ್ರಹ್ಮ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ. ಇಡೀ ಜಗತ್ನಲ್ಲಿ ಇರೋದೆಲ್ಲ ಬ್ರಹ್ಮ, ಜಗತ್ನಲ್ಲಿ ಎಲ್ಲಾ ಕಡೆ ಇರೋನ್ ಬ್ರಹ್ಮ ಅಲ್ಲ, ಎಲ್ಲಾ ಬ್ರಹ್ಮ ಅಂತ ತಿಳಿಬೇಕು ಅಂತ. ಈ ತರ ಪ್ರತೀಕವನ್ನ ಬ್ರಹ್ಮ ಬ್ರಹ್ಮ ಅಂತ ಉಪಾಸನೆ ಮಾಡಿ ಅಂತ, ಇದು ಅನ್ಯಥೋಪಾಸನೆ. ಯಾವ್ದು ಅಲ್ವೋ ಅದನ್ನ ಅದು ಅಂತ ತಿಳಿಯೋದೇ ಅನ್ಯಥೋಪಾಸನೆ. ಈಗ ಮನಸ್ಸು ದೇವರ ಅಲ್ಲ, ದೇವರಲ್ಲದ ಮನಸ್ಸನ್ನ ದೇವರು ಅಂತ ತಿಳ್ಕೊಳ್ಳೋದು, ಇದು ಅನ್ಯಥೋಪಾಸನೆ, ಬೇರೆ ತರ ಉಪಾಸನೆ ಇದು. ಮತ್ತೆ ನಮ್ಮ ಮಾತೆ ಬ್ರಹ್ಮನ, ವಾಕ್ ಇಂದ್ರಿಯ ಬೇರೆ, ವಾಕ್ ಬ್ರಹ್ಮ ಅಲ್ಲ, ವಾಕನ್ನ ಬ್ರಹ್ಮ ಅಂತ ತಿಳ್ಕೊಳ್ಳಿ, ಬ್ರಹ್ಮ ಅಂತ ಉಪಾಸನೆ ಮಾಡಿ. ಹೀಗೆ ಈ ಪ್ರತೀಕವನ್ನ ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಅಂತ ಉಪಾಸನೆ ಮಾಡಿ ಅಂತ ಹೀಗೆ ಅದ್ವೈತಿಗಳು ಶಿಕ್ಷಣವನ್ನ ಕೊಡ್ತಾರೆ. ಇದನ್ನ ಮೋಕ್ಷ ಸಿಗತ್ತೆ ನಿಮ್ಗೆ ಅದ್ವೈತ ಬ್ರಹ್ಮ ಸ್ಥಿತಿಗೆ ನೀವು ತಲುಪದೇ ಇರಬಹುದು. ಅದನ್ನ ಪಡಿಬೇಕು ಅಂದ್ರೆ ನೀವು ಇನ್ನೊಂದು ಮಾಡ್ಬೇಕಾಗತ್ತೆ. ಆದ್ರೆ ನೀವು ವೈಕುಂಠ ಲೋಕಕ್ಕೆ ಹೋಗ್ಬೇಕಾ, ಸತ್ಯಲೋಕಕ್ಕೆ ಹೋಗ್ಬೇಕಾ, ಇಷ್ಟನ್ ಮಾಡಿ, ಪ್ರತೀಕವನ್ನೇ ದೇವರು ಅಂತ ತಿಳ್ಕೊಂಡು. ಹಾಗಾದ್ರೆ ನಾವ್ ಇದುವರೆಗೂ ಪ್ರತೀಕದಲ್ಲಿ ದೇವ್ರ ಧ್ಯಾನ ಮಾಡೋದು ತಪ್ಪು ಅಂತ ಆಯ್ತು ಇವ್ರ ಪ್ರಕಾರ ಹಾಗೆ ಮಾಡೋರು ಮೋಕ್ಷ ಸಿಗಲ್ಲ, ಇದಾಯ್ತು. ಇನ್ ಪರಮೋಕ್ಷ ಅಂದ್ರೆ ಏನೋ ನೋಡೋಣ. ಪರಮೋಕ್ಷ ಅಂದ್ರೆ ಆಗ್ಲೇ ಹೇಳಿದಂತೆ ಏನೋ ವಸ್ತು ಉಳಿಯಲ್ಲ, ಒಬ್ನೇ ಹೋಗಿ ಕೂಡೋರು ಮೋಕ್ಷದಲ್ಲಿ, ಇಷ್ಟು. ಇದನ್ನ ಪಡಿಬೇಕು ಅಂದ್ರೆ ಸಾಧನ ಯಾವುದು? ಪರಸ್ಯತು ಏಕತ್ವ ಜ್ಞಾನ, ಐಕ್ಯ ಜ್ಞಾನ ಬೇಕು. ಜೀವ ಬ್ರಹ್ಮ ಒಂದೇ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಈ ಜ್ಞಾನ ಇದ್ರೆ ಮಾತ್ರ ನೀವು ಆ ನಿರ್ಗುಣ ಬ್ರಹ್ಮ ಸ್ಥಿತಿಗೆ ಹೋಗ್ತೀರಿ, ಅಂದ್ರೆ ಆ ನಿಜವಾದ ಮೋಕ್ಷಕ್ಕೆ ಹೋಗ್ತೀರಿ ಅಂತ ಇಷ್ಟನ್ನು ಹೇಳಿದ್ರು. ಇಲ್ಲಿ ಮೊದಲು ಖಂಡನೆ ಮಾಡ್ತಾರೆ, ಅನ್ಯಥೋಪಾಸನಸ್ಯ ವೈಕುಂಠಾದಿ ಪ್ರಾಪ್ತಿ ಸಾಧನತ್ವ. ನೋಡಿ, ಪ್ರತೀಕ ಬ್ರಹ್ಮ ಅಲ್ಲ, ಬ್ರಹ್ಮ ಪ್ರತೀಕ ಅಲ್ಲ. ಈಗ ಜಡ ದೇವ್ರಲ್ಲ, ದೇವ್ರು ಜಡ ಅಲ್ಲ, ಇದು ಗೊತ್ತಿದೆ. ಕೃಷ್ಣನ್ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನ್ ಕಲ್ಲು ನೋಡ್ಬಿಟ್ಟು ಕಲ್ಲೇ ದೇವ್ರು ಅಂದ್ರೆ ಕಲ್ಲೇ ದೇವ್ರಲ್ಲ, ಕಲ್ಲಿನ ಒಳಗಡೆ ದೇವ್ರು. ದೇವ್ರ ಕಲ್ಲಲ್ಲ, ಕಲ್ಲು ದೇವ್ರಲ್ಲ. ಆದ್ರೆ ಇವ್ರು ಹೇಳ್ತಾರೆ ಕಲ್ಲನ್ ದೇವ್ರು ಅಂತ ತಿಳ್ಕೋ, ದೇವ್ರನ್ ಕಲ್ಲು ಅಂತ ತಿಳ್ಕೊ, ಹಿಂಗ ಹೇಳ್ತಾ ಇದ್ದಾರೆ. ಪ್ರತೀಕವನ್ನ ಬ್ರಹ್ಮ, ಕಲ್ಲನ್ ದೇವ್ರು ಅಂತ ತಿಳ್ಕೋ ತಪ್ಪಿಲ್ಲ, ದೇವ್ರನ್ ಕಲ್ಲು ಅಂತ ತಿಳ್ಕೊಂಡ್ರೆ ತಪ್ಪು. ನಾನು ಹೇಳಿದ್ನಲ್ಲ, ಒಬ್ಬ ರಾಜನನ್ನ ಮುಖ್ಯಮಂತ್ರಿ ಅಂತ ಯೋಚನೆ ಮಾಡಿದ್ರೆ ತಪ್ಪು, ಒಬ್ಬ ಮುಖ್ಯಮಂತ್ರಿಯನ್ ರಾಜ ಅಂತ ನೀವು ಮಾಡಿದ್ರೆ ತಪ್ಪಿಲ್ಲ. ಕೆಳಗಿರೋನ್ನ ಮೇಲಿರೋನ್ಗೆ ಇದು ಮಾಡ್ಕೊಳ್ಳಿ, ಮೇಲಿರೋನ್ನ ಕೆಳಕ್ಕೆ ಇರೋನು ಅಂತ
ಅನುಸಂಧಾನ ಮಾಡಬೇಡಿ ಅಷ್ಟೇ. ಅದರಿಂದ ನಿಕೃಷ್ಟನಾದ ವ್ಯಕ್ತಿಯನ್ನ ಉತ್ಕೃಷ್ಟ ಮಾಡ್ಕೊಳ್ಳಿ, ಉತ್ಕೃಷ್ಟತ್ವ ಬುದ್ಧಿ ತಂದ್ಕೊಳ್ಳಿ. ಉತ್ಕೃಷ್ಟನಾದ ವ್ಯಕ್ತಿಯಲ್ಲಿ ನಿಕೃಷ್ಟತ್ವ ಬುದ್ಧಿನ ತರಬೇಡಿ. ಸನ್ಯಾಸಿ ಬೇರೆ, ವಿದ್ವಾಂಸ ಬೇರೆ. ವಿದ್ವಾಂಸರನ್ನ ಸನ್ಯಾಸಿ ತರನಪ್ಪ ನೀನು ಅಂದ್ರೆ ಹೊಗಳ್ತಾ ಇದಾರೆ ಅಂತ, ಸನ್ಯಾಸಿ ಓಟ್ ನೀವು ವಿದ್ವಾಂಸರ ತರ ಅಂದ್ರೆ ತೆಗಳ್ತಾ ಇದಾರೆ ಅಂತ ಅರ್ಥ. ಹಾಗಾಗಿ ಯೋಚಿಸ್ಬೇಕಾಗಿದ್ದ ಮಾತೇನಂದ್ರೆ, ಇಲ್ಲಿ ಪ್ರತೀಕವನ್ನ ಬ್ರಹ್ಮ ಅಂದ್ರೆ ತಪ್ಪಿಲ್ಲ, ಬ್ರಹ್ಮನ ಹೋಗಿ ಪ್ರತೀಕ ಅನ್ಬಾರ್ದು ಅಂತ ಇದು ಅದ್ವೈತವಾದ. ನಾವು ಅದನ್ನ ಖಂಡನೆ ಮಾಡಿದೀವಿ ಮುಂದೆ 4ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ. ಆದ್ರೆ ಇಲ್ಲಿ ಏನ್ ಬೇಕೋ ಅಷ್ಟು ವಿಷಯ ನೋಡೋಣ. ಹಾಗಾದ್ರೆ ವೈಕುಂಠ ಸಿಗಬೇಕು ಅಂದ್ರೆ ಕಲ್ಲನ್ನ ದೇವರು ಅಂತ ತಿಳಿಬೇಕು. ಬರೀ ಕಲ್ಲು ಅಂತ ನಿಮ್ಗೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಮನಸ್ಸು, ವಾಕ್, ಈ ತರ ಒಂದಿಷ್ಟಿದೆ, ಉಪನಿಷತ್ತಿನಲ್ಲಿ ಬರುತ್ತೆ, ಅದು ಮುಂದೆನೂ ಇದೆ. ಅದನ್ನೆಲ್ಲ ಪ್ರತೀಕವನ್ನ ಬ್ರಹ್ಮ ಬ್ರಹ್ಮ ಅಂತ ತಿಳಿದ್ರೆ ನಿಮ್ಗೆ ವೈಕುಂಠ ಸತ್ಯಲೋಕ ಸಿಗುತ್ತೆ ಅಂತ ಹೇಳಿದೆ. ಅದಕ್ಕೆ ಆಚಾರ್ಯ ಖಂಡನೆ ಮಾಡೋದೇನಂದ್ರೆ, ಯಾರು ಹೇಳಿದ್ದೀಗೆ ಒಂದ್ ವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು ಮೋಕ್ಷಕ್ಕೆ ಕಾರಣ. ಒಂದ್ ವಸ್ತು ಇರೋ ತರ ತಿಳಿದೆ ಇನ್ನೊಂದ್ ತರ ತಿಳಿದ್ರೆ ಯಾರಿಗ್ ಮೋಕ್ಷ ಸಿಗತ್ತೆ ಹೇಳಿ? ಅದನ್ನ ಏವಂ ಅಂತಾನೆ ಹೇಳ್ತಾರೆ. ಈ ವೇದವಾಕ್ಯ ತಿಳಿಸ್ತದೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಇಲ್ಲಿ ಪುರುಷ ಸೂಕ್ತ ಅಂತ ಅರ್ಥ ಅಲ್ಲ, ಈಗ ಬೇರೆ ಅರ್ಥ ಇದಕ್ಕೆ. ತಮೇವಂ ಅಂದ್ರೆ ಏವಂ ಅಂದ್ರೆ ಯಥಾಸ್ಥಿತೇನೈವ ಪ್ರಕಾರೇಣ. ಏವಂ ಅಂದ್ರೆ ಯಾವ ರೀತಿ ಒಂದ್ ವಸ್ತು ಇದೆಯೋ ಆ ರೀತಿನೇ ತಿಳ್ಕೊಳ್ಳೋದಕ್ಕೆ ಏವಂ ಅಂತಾರೆ. ಏವಂ ವಿದ್ವಾನ್, ವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋನು ಮೋಕ್ಷಕ್ಕೆ ಹೋಗ್ತಾನೆ ದೇವರ ಅನುಗ್ರಹದಿಂದ. ಬೇರೆ ತರ ತಿಳ್ಕೊಂಡ ಮೋಕ್ಷಕ್ಕೆ ಹೋಗಲ್ಲ, ಅದು ಮೋಕ್ಷದ ದಾರಿ ಅಲ್ಲ. ಇತಿ ಶ್ರುತಿ ಅನ್ಯಥೋಪಾಸನಮಿ ಪುರುಷಾರ್ಥ ಸಾಧನ ನಿವಾರತೆ. ಅದನ್ನ ಅನ್ಯಥೋಪಾಸನೆ ಮಾಡಿದ್ರೆ, ಇಲ್ಲೇ ಇರೋದನ್ನೆಲ್ಲ ಧ್ಯಾನ ಮಾಡಿದ್ರೆ ನೀವು ಮೋಕ್ಷಕ್ಕೆ ಹೋಗಲ್ಲ, ಅದು ಪುರುಷಾರ್ಥಕ್ಕೆ ಕಾರಣ ಆಗಲ್ಲ. ಅದನ್ನ ಕೇವಲ ಪರಮ ಪುರುಷ ಜ್ಞಾನ ಪಡೆಯೋದಷ್ಟೇ ಅಲ್ಲ, ಇಂತಿಂತ ಜ್ಞಾನನೂ ಬೇಕಾಗಿಲ್ಲ ಅಂತೆಲ್ಲ ಇಲ್ಲಿ ಖಂಡನೆಯನ್ನ ಮಾಡ್ತಾ ಬಂದಿದ್ದಾರೆ. ಇನ್ನೂ ಅನೇಕ ವಿಷಯಗಳಿದ್ರಲ್ಲಿದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಒಂದು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ನಮಸ್ಕಾರ ಆಚಾರ್ಯ.